ಬಾಯ್. ಯಾವ ದೇವಸ್ಥಾನ ಅಂತ ಹಂಗೆ ಇದು ಯಾರು ಬೇರೆ ತಗೊಂಡ್ಲು ಗೈಸ್, 100 ರೂಪಾಯಿಗೆ 3 ಅಂತ ಇದನ್ನು ತಗೊಂಡಿದ್ದಾನೆ. ನಾನು ಕನ್ನಡಿಗ, ಕನ್ನಡದ ಕಾವಲಿ. ಎಲ್ಲ ನಮಸ್ಕಾರ, ಎಲ್ಲ ಹೇಗಿದ್ರ, ಚೆನ್ನಾಗಿದ್ರ ಅಂತ. ವೆಲ್ಕಮ್ ಬ್ಯಾಕ್ ಟು ಕಿಟ್ಟೆಕ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದ್ರೆ, ಇವತ್ತು ದಾವಣಗೆರೆ ಹೊರಟಿದ್ದೀನಿ. ಯಾಕಂದ್ರೆ ರಮ್ಯಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅಮ್ಮ ಬರಕ್ಕಾಗಿಲ್ಲ, ಅದಕ್ಕೆ ನಾನೇ ಹೋಗ್ತಿದ್ದೀನಿ. ಡೈರೆಕ್ಟ್ ದುರ್ಗದ ಬಸ್ ಸ್ಟ್ಯಾಂಡ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಣ್ಣ ಬ್ಲಾಗ್ ಆಗಿರುತ್ತೆ, ಏನೇನಾಗುತ್ತೆ ಏನೇನಿಲ್ಲ. ಲೆಟ್ಸ್ ಗೋ ಗೈಸ್. ಫೈನಲಿ ಬಸ್ ಹೊರಡ್ತು, ತುಂಬಾ ಲೇಟ್ ಆಗಿದೆ. ನೋಡೋಣ. ಏನ್ ಬೈತಲ್ಲೋ ಏನೋ ಜನಕ್ಕೆ. ಅವಾಗಿಂದ ಫೋನ್ ಮಾಡ್ತಾನೆ ಇದ್ದಾಳೆ, ಪೇರೆಂಟ್ಸ್ ಬರ್ತಾರಲ್ಲ ಅವ್ರೆಲ್ಲ ಫೋನ್ ಇಸ್ಕೊಂಡು ಮಾಡ್ತಾ ಇದ್ದಾಳೆ, ಗೊತ್ತಿಲ್ಲ. ಸಮಾಧಾನ ಮಾಡೋಣ, ಎಷ್ಟು ಹೋಗ್ಬೇಕು, ಬೇಗ ಹೊಡೆದ್ಬಿಟ್ರೆ ಎಲ್ಲ ಸ್ಟಾಪ್ ಇಲ್ದಂಗೆ. ಪೇರೆಂಟ್ಸ್ ಮೀಟಿಂಗ್ ಮುಗ್ದಿರುತ್ತೆ ನನಗೆ ಅನಿಸ್ತಂಗೆ, ನಾನು ಹೋಗೋ ಅಷ್ಟೊತ್ತಿಗೆ. ನೋಡೋಣ, ಡೈರೆಕ್ಟ್ ಎಲ್ಲ ಸಿಗ್ತೀನಿ. ಇವಾಗ ಬೈತಾರ ಟೈಮ್ ಆಗುತ್ತಂತ ಆಟೋದಾಗೆ ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾರ ಅವಳ ಹತ್ರ ನಾವು ಸಿಗ್ತೀನಿ. ಫೈನಲಿ ರೀಚ್ ಆದ. ಈಟಿಂಗ್ ಎಲ್ಲ ಮುಗ್ದೋಗೈತೆ, ಆದ್ರೆ ಕಾಲೇಜ್ ಹತ್ರ ಹೋಗ್ಬರ್ಬೇಕಂತೆ. ಯಾವಾಗ ಹಿಂಗೆ ಲೇಟ್ ಆಗ್ತಾನೆ ಇರುತ್ತೆ. ಕಾಲೇಜ್ ಹತ್ರ ಸಿಗ್ತೀನಿ. ಫೈನಲಿ ಮೀಟಿಂಗ್ ಮುಗೀತು. ಇವಳು ಬಂಡವಾಳ ಎಲ್ಲ ಬೈಲಿ ಬಿತ್ತು. ಇವಳು ಅಂಥದ್ದೇನಿಲ್ಲ, ಚೆನ್ನಾಗಿ ಓದ್ತಿದ್ದಾಳೆ, ರಿಕವರಿ ಆಗ್ತಾಳೆ. ಸ್ವಲ್ಪ ನಾವೇ ಡಿಲೇ ಮಾಡಿದ್ವಿ ಕಳ್ಸೋದು. 1 ಮಂತ್ ಸೀದಾ ಲೇಟಾಗಿ ಕಳ್ಸಿದ್ವಿ. ಸೆಕೆಂಡ್ ಇಯರ್ ಅಡ್ಮಿಷನ್ 1 ಮಂತ್ ಲೇಟಾಗಿ ಮಾಡಿಸಿದ್ವಿ. ಅವಳು ಎಷ್ಟಾಗುತ್ತೆ ಅಷ್ಟು ಈಸ್ ರೈಡ್ ಜಸ್ಟ್ ಮಾಡಿದಾಳೆ. ನೆಕ್ಸ್ಟು ಏನೇನೋ ಊಟಕ್ಕೆ ಹೋಗೋಣ ಬನ್ನಿ. ಊಟ ನೆಕ್ಸ್ಟ್ ಎಷ್ಟಾಗಿತ್ತು ಅಂದ್ರೆ 80 ಎಲ್ಲ 95 ಟ್ರೈ ಮಾಡಬೇಕು ಕೇಳ್ತಾರೆ. ನೆಕ್ಸ್ಟ್ PTM ಬರುತ್ತಲ್ಲ ಫಸ್ಟ್, ಅದು 85 ಅದು. ಅವ್ರ ಅಶ್ವಿನಿ ಮ್ಯಾಮ್ ಫಿಸಿಕ್ಸ್ ಹೇಳಿದ್ರಲ್ಲ, ಮ್ಯಾಮ್ ಕ್ಲಾಸ್ ಬರೀ ಚಿಪ್ಸ್ ತಿನ್ನೋದು ನಾವು. ತಿನ್ರಿ ಇದನ್ನೇ, ನೀವು ಡ್ರೈ ಫ್ರೂಟ್ಸ್ ತಿನ್ಬೇಡ್ರಿ, ಏನ್ ತಿನ್ಬೇಡ್ರಿ ನೀವು, ಹಿಂಗೆ ಆಗಲ್ಲ, ಅದಕ್ಕೆ ನಿಮ್ಗೆ ಹುಷಾರಾಗಲ್ಲ, ಲೂಸ್ ಮೋಷನ್ ಅದು ಇದು ಅಂತಿಲ್ಲ. 1 ತಿಂಗಳಕ್ಕಿಂತ 20 ಜನ ಹಾಸ್ಪಿಟ್ಲ್, 1 ತಿಂಗಳು ಲೂಸ್ ಮೋಷನ್, ಹೊಟ್ಟೆ ನೋವು, ವೈರಲ್ ಫೀವರ್. ನನಗೂ ಬಂದಿದ್ದು ವೈರಲ್ ಫೀವರ್, ಲೂಸ್ ಮೋಷನ್, ಅದಾದ್ಮೇಲೆ ತಿರ್ಗಾನ. ಅದೇ ಹೇಳಿದ್ನಲ್ಲ, ಫೋನ್ ಮಾಡಿದ್ದಲ್ಲ, ಅದಕ್ಕೆ ಅದೆಲ್ಲ ತಿನ್ಬಾರ್ದು. ತಿಂದ್ರೆ ಹಿಂಗಾಗುತ್ತೆ. ಗೈಸ್, ಇವಾಗ ಈಗ ಊಟದ ಹತ್ರ ಯಾವ ಹೋಟ್ಲ್ ಹತ್ರ ಹೋಗ್ತೀವೋ ಗೊತ್ತಿಲ್ಲ, ನೋಡೋಣ. ಊಟಕ್ಕೆ ಶರಬೇಶ್ವರ ಹೋಟೆಲ್ ಅಂತ, ವೆಜ್ ಅಂತ. ಇವಳಿಗೆ ನಾನ್ ವೆಜ್ ಬೇಡ ಅಂತ, ಅದಕ್ಕೆ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಟೇಸ್ಟ್ ನೋಡೋಣ. ನಾನು ಯಾವತ್ತೂ ಬಂದಿಲ್ಲ, ಇದೆ ಫಸ್ಟ್ ಟೈಮ್. ಬರೀ ನಾನ್ ವೆಜ್ ತಿಂದಿದ್ದು, ಇವತ್ತು ವೆಜ್. ಇಷ್ಟು ದೊಡ್ಡ ತೆಟ್ಟಿನ ಒಂಥರ ತಾಲಿ ಇದ್ದಂಗೆ ಕಾಯಿಸಿದ್ರು. ತಿಂತ ಇಷ್ಟೊಂದು ಎಲ್ಲರ ಕೆಲಸ ಹೆಂಗೆ ಆಯ್ತು. ಚೆನ್ನಾಗಿ ತಿನ್ನ. ಚೆನ್ನಾಯ್ತಾ ಪಾಯಸ? ಚೆನ್ನಾಯ್ತಾ? ಟೇಸ್ಟ್ ಮಾಡ್ತೀನಿ. ಏನೇನೈತೆ? ಪಾಯಸ ಐತೆ, ರಾಗಿ ಗಂಜಿ,
ಏನಪ್ಪ ರಸಮ್ ಅನ್ಸುತ್ತೆ, ಮಜ್ಜಿಗೆ ಮೊಸರು, ಪ್ರಸಾದ ಇದ್ದಂಗೆ ಅದಲ್ಲ ಇದು, ಚಿತ್ರಾನ್ನ, ಪಲ್ಯ, ಜಾಸ್ತಿ ಸ್ವೀಟ್ ಇಲ್ಲ, ಇದು ಇಲ್ಲ, ಸಕಾಲಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇಂದ ತಿಂದ್ರಲ್ಲ ಮನೆ ಊಟ ಇದ್ದಂಗೆ ಇತ್ತಲ್ಲ. ಬನ್ನಿ ತಿನ್ನುವ. ರಾಗಿ ಅಂಬ್ಲಿನೂ ಗಂಜಿ ನೀರು ಒಂಥರ ಡಿಫ್ರೆಂಟ್ ಟೇಸ್ಟ್. ನಾನು ಒಂದು ಈ ಟೇಸ್ಟ್ ನೋಡಿ ಮಸಾಲಾ ರಾಗಿ ಅಂತ. ಚೆನ್ನಾಗಿತ್ತು. ಬೇಕಾ ನಾನ್ ವೆಜ್ ಏನು ಬೇಡ, ಇದ್ದೇ ಸಾಕು. ಎಷ್ಟು ಊಟ ಮಾಡುವ. ಚಪಾತಿ ಟೇಸ್ಟ್ ಮಾಡುವ. ನನ್ನ ಫೇವ್ರೇಟ್ ಎಲ್ಲಾದ್ರೂ ಚಪಾತಿ ಬಿಡಲ್ಲ ನಾನು. ಮನೆಗೆ ಹೆಂಗ್ ಮಾಡ್ತಾರೋ ಹಂಗೆ ಇತ್ತು. ನನಗೆ ಗೊತ್ತಿರಲಿಲ್ಲ ಸುಡುವ. ಇದು ಯಾವುದೋ ಪಲ್ಯ ಐತಾ, ಇನ್ನೊಂದು ಟೇಸ್ಟ್ ಮಾಡೋಣ. ಡಿಫ್ರೆಂಟ್ ಆಗೈತೆ. ಚಿತ್ರಾನ್ನ ಅಂದ್ರೆ ಕಡಲೆ ಬೀಜ ಇರ್ಬೇಕು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಕಡಲೆ ಬೀಜ ಇಲ್ಲದ್ರೆ ನನಗೆ ಇಷ್ಟನೇ ಆಗಲ್ಲ. ಚೆನ್ನಾಗಿದೆ ಟೇಸ್ಟ್ ನೋಡಿ. ಎಷ್ಟು ಎಲ್ಲ ಹೊರಗಿರ್ತವೆ. ಹೊರಗಿಟ್ಟಿನಿ ಚಿತ್ರಾನ್ನ ನೋಡುವ, ಡಿಫ್ರೆಂಟ್ ಆಗಿರ್ಬೋದು. ಎಲ್ಲ ವೆರೈಟಿ ಆಗುತ್ತೆ, ಸೂಪರ್ ಆಗುತ್ತೆ. ಅಂದ್ರೆ ಬನ್ನಿ ಲಾಸ್ಟ್ಗು ಚಪಾತಿ ತಿಂತಿದ್ಯಾ, ಅದು ಚೆನ್ನಾಗಿತ್ತು ನೋಡು ಪಲ್ಯ, ಅದು ಚೆನ್ನಾಗಿ ಸಾಕಾಗಿ ದೊಡ್ಡ ಖಾಲಿ ಮಾಡ್ತೀವೋ ಇಲ್ಲ, ಇನ್ನು ರೈಸ್ ಬೇರೆ ಬರುತ್ತೆ. ಕ್ಯಾರೆಟು, ಇದು ಆನಿಯನ್ನ, ಏನಿಲ್ಲ ಆನಿಯನ್ ಅನ್ಸುತ್ತೆ ನೋಡಿ. ಗಾಯ್ಸ್ ಹೆಂಗೆ ಚಾಪ್ ಮಾಡಿದ್ದಾರೆ. ದಾಲ್ ಅನ್ಸುತ್ತೆ, ಬೇಳೆ ದಾಲ್. ಚಟ್ನಿ ತಿನ್ನ ಇಲ್ಲ ಇಲ್ಲೈತಾ, ನಾನು ನೋಡೇ ಇಲ್ಲ ಅದನ್ನ. ಚಟ್ನಿ ಇದೆ, ಊಟ ಮಾಡಿ ಸಿಗ್ತೀವಿ. ಅನ್ನ ಸಾಂಬಾರು ಬಂತು. ಅನ್ನ ಸಾಂಬಾರು ಹೇಗಿತ್ತಂದ್ರೆ ದೇವಸ್ಥಾನದ ತಿಂದಿದ್ಲು ಎಲ್ಲ ನೆನಪಿಲ್ಲ, ಯಾವ ದೇವಸ್ಥಾನ ಅಂತ, ಹಂಗೆ ಐತೆ. ವಿಸಿಟ್ ಮಾಡ್ರಿ ದಾವಣಗೆರೆಗೆ ಬಂದಾಗ. ಶರಬೇಶ್ವರ ಶಬರೇಶ್ವರ ಹೋಟ್ಲಿಗೆ ಹೋಯ್ತಲ್ಲ, ಒಂದು ಊಟ ಲೈಫ್ ಅಲ್ಲ, ಇಷ್ಟು ಒಂದು ಊಟ ಇಷ್ಟು ಕಾಸ್ಟ್ಲಿ ಇದೆ ಯಾವತ್ತೂ ತಿಂದಿಲ್ಲ. ಸೇವ್ ಮಾಡಲಿ.
ಹೊಟ್ಟೆ ಇಷ್ಟವಾಗಿತ್ತು. ಗೊತ್ತಿಲ್ಲದಲ್ಲಿ ಹೋದ್ರೆ ಹಿಂಗೆ ಇರುತ್ತೆ, ಬಟ್ ಚೆನ್ನಾಗಿತ್ತು. ಅದ್ರಲ್ಲಿ ಏನು ಇದಿಲ್ಲ, ಚೆನ್ನಾಗಿತ್ತು. 230 ರೂಪಾಯಿ ಒಂದು ಊಟ. 3 ಜನ ಊಟ ಮಾಡ್ತೀವಿ, 4 ಜನ ಊಟ ಮಾಡ್ತೀವಿ ಕಳ್ಕೆರೆಗೆ. ಇರ್ಲಿ, ಇಲ್ಲೂ ಸಿಗುತ್ತೆ, ಬಟ್ ಗೊತ್ತಿಲ್ಲದಲ್ಲಿ ಹೋದ್ರೆ ಹಿಂಗೆ ಆಗತ್ತೆ. ಚೆನ್ನಾಗಿತ್ತು. ದುಡ್ಡು ಮ್ಯಾಟ್ರ್ ಅಲ್ಲ, ಇದು ಇನ್ನೂ ಸ್ವಲ್ಪ ವರ್ತ್ ಇರ್ಬೋದು, ಕಮ್ಮಿ ಮಾಡ್ಬೋದಾಗಿತ್ತು. ಕಡಿಮೆ ಒಂದು 3,000 ರೂಪಾಯಿ ಬರೋ ಊಟ. ವಿಷಯ ಮಾಡ್ಲಿಕ್ಕೋನ ಏನೇನ ಬೇಕಾದ್ರೆ ಆಟೋ ಬಂದೇ ಬಿಡ್ತು. ವಿಶಾಲ್ ಮಾರ್ಟಿಗೆ ಬಂದಾಯ್ತು. ಎಲ್ಲ ರೋಡ್ ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ. ವಿಶಾಲ್ ಮಾರ್ಟಿಗೆ ಬಂದಾಯ್ತು. ಲೆಟ್ಸ್ ಗೋ, ಹೋಗೋಣ ಒಳಗೆ. ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು, ವಿಡಿಯೋ ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತೆ, ಅದ್ರ ಲೆಸ್ ಮಾಡಕ್ಕಾಗಲ್ಲ. ನಾನು ವಾಯ್ಸ್ ಕೊಟ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನೆಕ್ಸ್ಟ್ ಸೆಕ್ಷನ್ ಬಂದಿದ್ವಿ. ಅಷ್ಟೇ ಬಾಯ್ಸ್ ಅನ್ಸುತ್ತೆ ಇದು. ಸೌಕರ್ಯ ತಗೊಂಡಿದ್ದಲ್ಲ ರಫ್ಯೂಜಿಗೆ, ಇವಾಗೇನ್ ಬೇಡಲ್ಲ ರಫ್ಯೂಜಿಗೆ ಡಿಫರೆನ್ಸ್ ಏನ್ ಬೇಡ. ಕಿಡ್ಸ್ ಅಂದಿದ್ರು. ಪೆನ್ ಪೆನ್ಸಿಲ್ ಏನು ತಗೋ, ಇದಾದ್ರೂ ಯೂಸ್ ಆಗುತ್ತೆ. ಬೇರೆ ಏನು ಸಿಗಲಿಲ್ಲ. ಒಂದು ಪ್ಯಾಂಟ್ ತಗೊಂಡಿದ್ದಾಳೆ. ನಮ್ಮಮ್ಮ ಕೊಡಿಸ್ತಾನೆ ಇರಲಿಲ್ಲ, ಎಷ್ಟು ಸರಿ ಕೇಳಿದ್ರು ಈ ಕಾರ್ನ. ಈ ಜಾತ್ರೆ ಎಲ್ಲ ಕುತ್ಕೊಳ್ಳಲ್ಲೇ ಬರ್ತಿದ್ದಲ್ಲ ಅಲ್ಲ ಒಳ್ಳ. ಇವಾಗ ಇಂಟ್ರೆಸ್ಟ್ ಇಲ್ಲ. ನಾನೇನು ಹಿಡ್ಕೊಂಡು ಹೋಗಕ್ಕಾಗಲ್ಲ ಅಷ್ಟೇ. ಅದಕ್ಕೆ ನಿನಗೆ ಏನ್ ಬೇಕಾದ್ರೆ ಅಂತವೆ ನಾನು ಹೋಗೋದು, ನನಗೆ ಹಿಡ್ಕೊಂಡು ಹೋಗಕ್ಕಾಗಲ್ಲ. ಕಾರ್ಗಿರೋ ಬಂದಿದ್ರೆ ಹಿಡ್ಕೊಂಡು ಹೋಗೋದು. ಇದಲ್ಲ ಬುಕ್ಸ್, ಪೆನ್ನು, ಮಾರ್ಕರು. ಈ ಫೈಲ್ಸ್ ಏನೇನು ಬೇಕಾ ನಿನಗೆ? ಫೈಲ್ ಮೊನ್ನೆ ಗುಣಕ್ ಬಂತಲ್ಲ, ಒಂದ್ 10 ಪೆನ್ ಕೊಡ್ಸೋದು. ಟವಲ್ ಬೇಸತ್ತವ, ಟವಲ್ ಇಂದ ಅಂತ. ಗೈಸ್ ಕರೆಕ್ಟ್, ಟವಲ್ ತಗೊಂಡ್ಬಿಡೋಣ. ಮನೆ ಹತ್ರ ಈಗ ವ್ಲಾಗ್ ಮಾಡಕ್ಕೆ ಟೈಮ್ ಸಿಗಲ್ಲ. ಕ್ರಿಕೆಟ್ ಇಲ್ಲ, ಹಿಂಗೆಲ್ಲ ಹೊರಗೆ ಬಂದ ತಕ್ಷಣ ಮಾಡ್ತಾ ಇಲ್ಲಿಂದ ಬಿಡಲ್ಲ. ಕನ್ಸಿಸ್ಟೆನ್ಸಿ ಮಾತ್ರ ಮರೆಯಲ್ಲ, ಮಾಡ್ತಿರ್ತೀನಿ ಅದೇನೇನೋ ಆಗ್ಲಿ. ಏನ್ ಗೊತ್ತಾ, ಟವಲ್ ಗೈಸ್ ಕಾಸ್ಟ್ಲಿ ಐತೆ. ಇಲ್ಲಿ 150, 100 ಸಿಗುತ್ತೆ. ಸುಮ್ಮನೆ 199 ಅಂತ ಹಾಕಿರ್ತಾರೆ. ಏನಾದ್ರು ಬಿಸ್ಕೆಟ್ಸ್ ಏನಾದ್ರು ಕೊಡ್ಸೋಣ, ಹೊಟ್ಟೆಗಿಟ್ಟು ಅದಾವ, ಪ್ಯಾಕೆಟ್ ಅದಾವ, ತಿಂತಾರೆ. ಮನೆಯಲ್ಲಿ ನಾನು ಇದನ್ನ ತಗೊಳಕಂತ ಬಂದು ಇದೇನು ತಗೊಂಡು ಅವಳ ಕೈಗೆ 2 ಇದಾವೆ. ಎಂತಂತೆ ಬಿಸ್ಕೆಟ್ಸ್ ಒಂದ್ ದೊಡ್ಡ ಪ್ಯಾಕೆಟ್ ತಗ, ನೀವ್ ಯಾವಾಗ ಅವಾಗ ತಿನ್ನಕ್ಕೆ. ಎಸ್, ಇದು ನನ್ನ ಫೇವ್ರೇಟ್. ಬರ್ಲಿಜಿ ನಾವು ಏನಂತ ನಾಯಿ ಬಿಸ್ಕೆಟ್ ಅಂತ. ಮಾವು ನಾಯಿ ಬಿಸ್ಕೆಟ್ ಅಲ್ಲ, ಮಕ್ಕಳ ಬಿಸ್ಕೆಟ್. ನಾನೇನು ಹೋಗಲ್ಲ ಇವಾಗ, ಅಲ್ಲೇ ತಿಂದು ಬಾಳ ದಿನ ಆಯ್ತು ಗೈಸ್. ಅದನ್ನ ಶಾಂಪ್ ಬೇಕಾ ತಗ? ಯಾವ್ದು ದವ್ವ? ಬೇರೆ ತಿನ್ನೋದೇನಂತ ಅಪ್ಪ, ತಿನ್ನೋದೇನಂತ ಇಲ್ಲ ದಿನಲ್ಲೂ
ಇಲ್ಲ ಬಿಂಗೋ ಬೇಕು ಬಿಂಗೋ ಇದಿರ್ಲ ಮಸಾಲ ಪೊಟ್ಯಾಟೊ ಚಿಪ್ಸ್ ಎರಡೈತ್ಲಾ ಅಲ್ಲಿ ಮನೆಗಿದ್ದ ಬರೀ ಇದನ್ನ ತಿಂತಿದ್ರು ಅವ್ರಿಗೆ ಹಲ್ಲು ಹಾಳಾಗೈತೆ ಸ್ವೀಟ್ ತಿಂದ್ರೆ ಎಡವಟ್ಟಾಗುತ್ತೆ ಅದಕ್ಕೆ ಸ್ವೀಟ್ ಬಿಸ್ಕೆಟ್ಸ್ ಬೇಡ ಅಂತೇಳಿ ಚಿಪ್ಸ್ ತಗೊಂಡಿದ್ದಾನೆ ರಮ್ಯ ಹಬ್ಬಾಳೆ ಎಲ್ಲಿ ಜಾಗಿಲ್ಲ ನೋಡಿ ಇದು ಕಟ್ಟೆ ಹೇಳ್ತು ನಮಗೆಲ್ಲ ಸರಿ ಇರುತ್ತೆ ಇದು ಯಾರು ಬೇರೆ ತಗೊಂಡ್ಲಿಗೆ ₹100 3 ಅಂತ ಏನ್ ತಗೊಂಡಿದ್ದಾರೆ ಇವಾಗ ಬಿಸ್ಕೆಟ್ಸ್ ಏನೋ ಬೇಡ ಎಲ್ಲ ಹಾಳಾಗುತ್ತೆ ಟೈಟ್ 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 ಹೋಗೋಣ ಸಾಕು ಇದು ಜಾಸ್ತಿ ಆಗುತ್ತೆ ಕಂಪ್ಲೇಂಟ್ಗೆ ಫಸ್ಟ್ ಹೊರಗೆ ಹೋಗೋಣ ಇದ್ದಂಗೆಲ್ಲ ತಾಂತಾನೆ ಇರ್ತೀವಿ ಇನ್ನೊಂದು ಫ್ಲೋರ್ ಎಳಿಗೆ ಹೋಗ್ತೇವೆ ಇನ್ನೊಂದು ಎಳಿಗೆ ಹೋಗ್ತೀವಿ ಹೋಗೋಣ ಸಾಕು ಸಾಕ ಫೈನಲ್ಲಿ ಸಿಕ್ತು ಗ್ಲಾಸ್ ಹುಡುಕಿದ್ರೆ ಇದು ಸಿಕ್ತು ಬನ್ನಿ ಫಸ್ಟ್ ಬಿಲ್ ಮಾಡ್ಸೋಣ ಇಲ್ಲಾಂದ್ರೆ ಹಿಂಗೆ ಆಗ್ತಾ ಇರುತ್ತೆ ಫೈನಲಿ ಶಾಪಿಂಗ್ ಮುಗೀತು ಯಾಕೆ ತಗೊಂಡು ಏನೇನೋ ಟಿಪ್ಸ್ ಏನಾದ್ರು ಕೊಡ್ತಾನೆ ಅಂತ ಹೋದ್ರೆ ಏನೇನೋ ಬಿಲ್ ಆಯ್ತಲ್ಲಿ ಇರ್ಲಿ ಪರವಾಗಿಲ್ಲ ಹೋಗಿ ಹಾಸ್ಟೆಲ್ ಹತ್ರ ಬಿಟ್ಬಿಟ್ಟು ನಾನು ಇನ್ನೇ ಚೌಕ್ರ ಊರಿಗೆ ಹೋಗೋದ ಹಾಸ್ಟೆಲ್ ಹತ್ರ ಸಿಗ್ತೀನಿ ನನಗೆ ಹಾಸ್ಟ್ಲಿಗೆ ಬಿಡೋ ಸಮಯ ಬಿಟ್ಟು ಹೋಗ್ತಿರೋಲ್ಲ ಹೋಗ್ಬಿಟ್ಟು ಫಸ್ಟ್ ಚೌಕರಿಗೆ ಹೋಗ್ಬೇಕು ಸುಸ್ತಾಗ್ಬಿಟ್ಟೆ ಒಂದು ನಿದ್ದೆನೂ ಮಾಡಿಲ್ಲ ನಿನ್ನೆ ನೈಟಿಂದ ನಿದ್ದೆ ಮಾಡಿಲ್ಲ ನೀನು ಚೆನ್ನಾಗಿ ಓದು ಅಂತ ಹೇಳಲ್ಲ ಆರಾಮಾಗಿರ ಅಷ್ಟೇ ಚೆನ್ನಾಗಿರ ಸರಿನಾ ನೈಟ್ ಫೋನ್ ಮಾಡು ನಾನು ಹೋಗ್ತೀನಿ ಬಾಯ್ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತಷ್ಟು ಸಪೋರ್ಟ್ ಮಾಡಿ ಬಾಯ್ ಸರಿ ಬರ್ಲಾ ಪಾಪ ಬಾಯ್ 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 ಹೋಗ್ಲಾ ಬಾಯ್ ಫ್ರೆಶಸ್ ಡೇ ದಿನ ಸಿಗೋದು ಬಾಯ್ ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬಾಯ್